ಆಪರೇಷನ್ ಹಸ್ತ ಏನಾದರೂ ಶುರುವಾಗಿದೆ ನೋಡಿ. ಈಗ JDS ಅಲ್ಲಿ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಆದರೆ ಈ ಚುನಾವಣೆ ಎಲ್ರಿಗೂ ಕೂಡ ಉತ್ತರ ಕೊಟ್ಟಿದೆ ಅಲ್ವಾ. ಅನಾವಶ್ಯಕವಾಗಿ ಏನೇನೋ ಮಾತಾಡ್ತಾಯಿದ್ರು BJPಯವರು JDS ಅವರೆಲ್ಲ. ಅವರಿಗೆ ಜನನೇ ಉತ್ತರ ಕೊಟ್ಟಿದ್ದಾರೆ. ಈಗ ಜನ ಏನು ಹೇಳಿದ್ದಾರೆ, ನಮಗೆ ನೀವು ಇನ್ನೂ ಹೆಚ್ಚು ಒಳ್ಳೊಳ್ಳೆ ಕೆಲಸಗಳು ಮಾಡಿ ಜನಪರವಾದಂಥ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಅಂತ ಹೇಳಿದ್ದಾರೆ. ಇವರು ಬರೀ ಸುಳ್ಳಿನ ಪ್ರಚಾರಗಳು ಹಿಡ್ಕೊಂಡು ಏನೂ ಇಲ್ಲದೇ ಇರತಕ್ಕಂಥ ಆಧಾರರಹಿತವಾದಂಥ ಆಪಾದನೆ ಮಾಡ್ಕೊಂಡು ತಿರುಗಾಡ್ಕೊಂಡಿದ್ರು. ನಿಮ್ಮ ಇಲ್ಲಿಯ ಸ್ಥಳೀಯ ವಿಜೇಂದ್ರ ಅವರು ಇರ್ಬೋದು, ಮತ್ತು ಕುಮಾರಸ್ವಾಮಿಯವರು ಇರ್ಬೋದು, ಯಾರೇ ಇರ್ಬೋದು, ಯಡಿಯೂರಪ್ಪನವರು ಇರ್ಬೋದು, ಅಶೋಕ್ ಇರ್ಬೋದು, ಯಾರೇ ಇರ್ಬೋದು. ಈಗ ಅದೆಲ್ಲ ಕೂಡ ಈಗ ವಕ್ಫ್ ಇಶ್ಯೂ ತೊಗೊಂಡಿದ್ರು, ಮೂಡ ಇಶ್ಯೂ ತೊಗೊಂಡಿದ್ರು, ಎಲ್ಲ ಏನೇನು ಬೇಕು ಯಾವ ರೀತಿ ಗೊಂದಲ ಸೃಷ್ಟಿ ಮಾಡಬೇಕು ಅದೆಲ್ಲ ಮಾಡಿದ್ರು. ಆದರೆ ಈಗ ಯಾವುದು ಕೂಡ ಅದರ ಒಂದು ಅವರ ಏನು ಕೂಡ ಸಾಧನೆ ಮಾಡೋಕ್ಕಾಗಲಿಲ್ಲ. ಈಗ ಅವರಲ್ಲೇ ಒಡಕಿದೆ, BJPಯಲ್ಲೂ ಕೂಡ ಒಡಕಿದೆ, JDSಯಲ್ಲೂ ಕೂಡ ಒಡಕಿದೆ. ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ. BJPಯಿಂದ ಎಷ್ಟು ಜನ ಹೊರಗೆ ಬರ್ತಾರೋ ಗೊತ್ತಿಲ್ಲ, JDSಯಿಂದ ಎಷ್ಟು ಜನ ಹೊರಗೆ ಬರ್ತಾರೋ ಗೊತ್ತಿಲ್ಲ. ನಮಗೆ ಎಲ್ಲಿಂದಾದರೂ ಕೂಡ ಬರಲಿ, ಆದರೆ ನಮ್ಮ ಸಿದ್ಧಾಂತ ಒಪ್ಕೊಂಡು ಕೋಮುವಾದದಿಂದ ದೂರ ಇರಬೇಕು, ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡಬೇಕು. ಅಂಥವ್ರು ನಮ್ಮ ಜೊತೆ ಬಂದರೆ ನಾವು ಅವ್ರನ್ನ ಸೇರಿಸ್ಕೊಡ್ತೀವಿ. ಇಲ್ಲ, ಈಗ ನಮ್ಮ ಪಕ್ಷ ಇವತ್ತು ಒಳ್ಳೆ ಕೆಲಸ ಮಾಡ್ತಾಯಿದೆ. ಜನರಿಗೆ ನಮ್ಮ ಹತ್ರ ಬರೋದಕ್ಕೆ ಆಸೆ ಇರ್ಬೋದು. ಆಸೆ ಇರತಕ್ಕಂಥ ಜನ ನಮಗೆ ಖಂಡಿತ ನಾವು ನಮ್ಮದು ಪಕ್ಷದಲ್ಲಿ ಅನೇಕ ಜನ ಬಂದಿದ್ದಾರೆ, ಅನೇಕ ಜನ ಹೋಗಿದ್ದಾರೆ. ಈಗ ಬರೋರು ಬರ್ತಾರೆ ಅಂತ ಹೇಳಿದ್ರೆ ನಾವು ಅವ್ರನ್ನ ಕರ್ಕೊಂಡು ಒಳ್ಳೆ ಜನ ಬಂದರೆ ನಾವು ಸೇರಿಸ್ಕೊಳ್ತೀವಿ. ಒಳ್ಳೆ ಜನ ಬಂದರೆ ಅವ್ರನ್ನ ಸೇರಿಸ್ಕೊಳ್ಳೋದು ತಪ್ಪು ಇಲ್ಲ. ಸರ್, 136 ಸ್ಥಾನ ಇರೋಂಥ ಕಾಂಗ್ರೆಸ್ಸಿಗೆ ಆಪರೇಷನ್ ಅವಶ್ಯಕತೆ ಇದೆ. ಈಗ 138 ಇದೆ. ಅವಶ್ಯಕತೆ ಇದೆಯಾ ಸರ್? ಇನ್ನೂ ಒಳ್ಳೆಯವ್ರು ಕೆಟ್ಟವ್ರು ಅಂದರೆ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇರಬೇಕು. ಈ ಸುಳ್ಳು, ಕೋಮುವಾದ, ದ್ವೇಷ ಇದೆಲ್ಲ ಹರಡಿಸುವಂಥ ಎಲ್ಲ ಕೈ ಬಿಟ್ಟು ಹೊರಗೆ ಬಂದರೆ ಅವಾಗ ಅಂಥವ್ರನ್ನ ನಾವು ಸೇರಿಸ್ಕೊಳ್ತೀವಿ ಅಷ್ಟೇ.